2 ವರ್ಷಗಳ ಕಾಲ ಸಿಎಂ ಪಟ್ಟದ ಮೇಲೆ ಡಿಕೆಶಿ ಕುಳಿತುಕೊಳ್ಳೋದು ಫಿಕ್ಸ್ ಆಗಿದೆ. ಈ ನಡುವೆ ಡಿಕೆ ಶಿವಕುಮಾರ್ ಅವರೇ ದೇಶದ ಶ್ರೀಮಂತ ಸಿಎಂ ಅಂತಲೂ ಹೇಳಲಾಗ್ತಾ ಇದೆ. ಅಲ್ಲಿಗೆ ಆಸ್ತಿ ಲೆಕ್ಕಾಚಾರ ವಿಚಾರದಲ್ಲಿ ಕನಕಪುರದ ಈ ಬಂಡೆ ತಮಿಳುನಾಡಿನ ದಳಪತಿ ವಿಜಯ್ ಅವರನ್ನೇ ಹಿಂದೆ ಹಾಕಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲಿಂಗ್ ಮಾಹಿತಿ ಇಲ್ಲಿದೆ ನೋಡಿ. ದೇಶದ ನಂಬರ್ 1 ಶ್ರೀಮಂತ ಸಿಎಂ ಡಿಕೆ ಕೋಟಿ ಸರ್ದಾರ ಹಠ ಗೆದ್ದಿದ್ದು ಹೇಗೆ? ಅದೊಂದು ಕಾಲವಿತ್ತು. ರಾಜಕಾರಣಿಗಳಂದ್ರೆ ಬಿಳಿ ಖಾದಿ ಕುರ್ತಾ, ಧೋತಿ, ಕಾಲಿಗೆ ಚಪ್ಪಲಿ, ತಲೆ ಮೇಲೆ ಒಂದು ಗಾಂಧಿ ಟೋಪಿ. ಜನಸೇವೆಗೆ ಜನಾರ್ದನನ ಸೇವೆ ಅನ್ನೋದು ಜನನಾಯಕರ ಧೋರಣೆಯಾಗಿತ್ತು. ಆದ್ರೀಗ ಕಾಲ ಬದಲಾಗಿದೆ. ರಾಜಕಾರಣಿಗಳು ಸಿನಿಮಾ ತಾರೆಯರಿಗಿಂತ ಹೆಚ್ಚು ವಿಜೃಂಭಿಸ್ತಾ ಇದ್ದಾರೆ. ಅದಕ್ಕೂ ಮಿಗಿಲಾಗಿ ಸಿನಿ ತಾರೆಯರೇ ಈಗ ರಾಜಕಾರಣದಲ್ಲಿ ಮಿಂಚುತ್ತಿದ್ದಾರೆ. ಇಂದಿನ ಕಾಲದ ರಾಜಕಾರಣಿಗಳು ಸರಳತೆಗಾಗಲ್ಲ, ತಮ್ಮ ಶ್ರೀಮಂತಿಕೆಯಿಂದ ಗುರುತಿಸಿಕೊಳ್ತಿದ್ದಾರೆ. ಒಬ್ಬೊಬ್ಬರದು ಒಂದೊಂದು ಸ್ಟೈಲ್. ಹೈಫೈ ಕಾರು, ಸೂಟು ಬೂಟು, ಕಣ್ಣಿಗೊಂದು ಲಕ್ಷಾಂತರ ಬೆಲೆ ಬಾಳುವ ಗಾಗಲ್ಲು. ಅವ್ರನ್ನ ನೋಡಿದ ಕ್ಷಣ ಎಂಥವರು ಬೇಕಾದ್ರೆ ಹೇಳ್ತಾರೆ, ಇವರು ಸಾಮಾನ್ಯ ರಾಜಕಾರಣಿ ಅಲ್ವೇ ಅಲ್ಲ, ಇವರು ಕೋಟಿ ಕೋಟಿ ಆಸ್ತಿಯ ಸರ್ದಾರು ಅಂತ. ಈಗ ಆ ಎಲ್ಲ ಸರ್ದಾರರ ಪಟ್ಟಿಯಲ್ಲಿ ಟಾಪಲ್ಲಿರುವಂಥ ನಾಯಕ ಅಂದ್ರೆ ಡಿಕೆಶಿ. ದಕ್ಷಿಣದ ರಾಜ್ಯಗಳಾದ ಕರ್ನಾಟಕ ಮತ್ತು ತಮಿಳುನಾಡು ಈಗ ದೇಶದ ಶ್ರೀಮಂತ ಮುಖ್ಯಮಂತ್ರಿಗಳನ್ನ ಕಾಣ್ತಿವೆ. ಟಾಲಿವುಡ್ ನಟ ವಿಜಯ್ ಈಗಾಗಲೇ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪಟ್ಟದ ಮೇಲೆ ಆಸೀನರಾಗಿದ್ದಾಗಿದೆ. ಅದರಂತೆ ಹಿರಿಯ ರಾಜಕಾರಣಿ ಡಿಕೆ ಶಿವಕುಮಾರ್ ಈಗ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವುದಕ್ಕೆ ಕೌಂಟೌನ್ ಶುರುವಾಗಿದೆ. ಹೌದು, ಇತ್ತೀಚೆಗಷ್ಟೇ ತಮಿಳುನಾಡು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿರುವಂಥ ಟಿವಿಕೆ ವಿಜಯ್ ಆಸ್ತಿ ಮಾಹಿತಿ ಎಲ್ಲರ ಹುಬ್ಬೇರಿಸಿದೆ. ತಮಿಳಿಗ ವೆಟ್ರಿ ಕಳಗಂ ಸಂಸ್ಥಾಪಕ ಬರೋಬ್ಬರಿ 603 ರಿಂದ 624 ಕೋಟಿ ರೂಪಾಯಿ ಆಸ್ತಿಯ ಒಡೆಯ ಎಂದು ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಒಟ್ಟು 13 ಕೋಟಿ ರೂಪಾಯಿ ಬೆಲೆ ಬಾಳುವ ಐಷಾರಾಮಿ ಕಾರುಗಳು, ಬ್ಯಾಂಕ್ ಅಕೌಂಟ್ಗಳಲ್ಲಿ 106 ಕೋಟಿ ರೂಪಾಯಿಗಳನ್ನು ವಿಜಯ್ ಹೊಂದಿದ್ದಾರೆ ಅಂತ ಅವರೇ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವಂಥ ವರದಿಯಲ್ಲಿದೆ. ಆದ್ರೀಗ ದಳಪತಿ ವಿಜಯ್ಗಿಂತಲೂ ಮೇಲಿನ ಸ್ಥಾನದಲ್ಲಿ ಡಿಕೆಶಿ ಪಡೆದುಕೊಳ್ಳಲಿದ್ದಾರೆ. ಭಾರತದ ಅತಿ ಶ್ರೀಮಂತ ರಾಜಕಾರಣಿಗಳ ಪಟ್ಟಿಯಲ್ಲಿ ಡಿಕೆ ಶಿವಕುಮಾರ್ಗೆ ಸ್ಥಾನ ಸಿಕ್ಕಿದೆ. 2023ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ ಪ್ರಕಾರ ಡಿಕೆಶಿ ಬರೋಬ್ಬರಿ 1,413.80 ಕೋಟಿ ರೂಪಾಯಿ ಆಸ್ತಿಯ ಒಡೆಯ. ಅದರ ವಿವರವನ್ನು ನೋಡೋದಾದ್ರೆ, ಒಟ್ಟು ಘೋಷಿತ ಆಸ್ತಿ 1,413.74 ಕೋಟಿ, ಒಟ್ಟು ಬಾಧ್ಯತೆಗಳು 226.89 ಕೋಟಿ, ನಿವ್ವಳ ಆಸ್ತಿ 1,186.85 ಕೋಟಿ. ಪ್ರಮುಖ ಆಸ್ತಿ ಮೂಲಗಳು ರಿಯಲ್ ಎಸ್ಟೇಟ್, ಕೃಷಿ ಭೂಮಿ, ವಾಣಿಜ್ಯ ಕಟ್ಟಡಗಳು, ಹೂಡಿಕೆಗಳು. 2018ರ ಅಫಿಡವಿಟ್ಗೆ ಹೋಲಿಸಿದರೆ ಆಸ್ತಿಯಲ್ಲಿ ಗಮನಾರ್ಹ ಏರಿಕೆ ದಾಖಲಾಗಿದೆ. ಈ ಆಸ್ತಿಯ ಲೆಕ್ಕಾಚಾರ ಹೊರತುಪಡಿಸಿ ಡಿಕೆ ಶಿವಕುಮಾರ್ ಅವರ ಬಳಿ 54,000 ಮೌಲ್ಯದ ಗುಸ್ಸಿ ಜಾಕ್ವಾರ್ಡ್ ಸ್ಕಾರ್ಪ್, 1 ಲಕ್ಷ ರೂಪಾಯಿಗಿಂತ ಹೆಚ್ಚು ಬೆಲೆಯ ಲೂಯಿ ವಿಟಾನ್ ರೇಕಜಾವಿಕ್ ಸ್ಕಾರ್ಪ್ ಮತ್ತು 15 ಲಕ್ಷದಿಂದ 1.4 ಕೋಟಿ ರೂಪಾಯಿಗಳವರೆಗೆ ಬೆಲೆ ಬಾಳುವ ರೋಲೆಕ್ಸ್, ಕಾಸ್ಮೋಗ್ರಾಫ್, ಡೆಟೋನಾ ಕೈ ಗಡಿಯಾರಗಳಿವೆ. ಇತ್ತೀಚೆಗೆ ದೇಶದ ಶ್ರೀಮಂತ ಮುಖ್ಯಮಂತ್ರಿಗಳ ಪಟ್ಟಿ ಬಿಡುಗಡೆಯಾಗಿತ್ತು. ಇದರಲ್ಲಿ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು 931 ಕೋಟಿ ರೂಪಾಯಿ ಆಸ್ತಿ ಹೊಂದುವ ಮೂಲಕ ದೇಶದ ನಂಬರ್ 1 ಶ್ರೀಮಂತ ಸಿಎಂ ಆಗಿ ಹೊರಹೊಮ್ಮಿದ್ರು. 624 ಕೋಟಿ ರೂಪಾಯಿ ಆಸ್ತಿಯ ಒಡೆಯರಾಗುವ ಮೂಲಕ 2ನೇ ಸ್ಥಾನದಲ್ಲಿ ತಮಿಳುನಾಡು ಸಿಎಂ ವಿಜಯ್ ಕಾಣಿಸಿಕೊಂಡಿದ್ರು. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 51 ಕೋಟಿ ರೂಪಾಯಿ ಆಸ್ತಿಯ ಮೂಲಕ ಈ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದ್ದರು. ಆದ್ರೀಗ ಡಿಕೆ ಶಿವಕುಮಾರ್ ಕರ್ನಾಟಕದ ಸಿಎಂ ಆಗಲಿದ್ದು ದೇಶದ ಶ್ರೀಮಂತ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನಕ್ಕೆ ಏರುವ ಸಾಧ್ಯತೆ ಇದೆ.